ಸುಬ್ಬು, ಅಮ್ಮನ ದರ್ಶನ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಿಲ್ವಲ್ಲ. ಬರೀ ಟಿ ವಿಲಿ ಮೊಬೈಲಲ್ಲಿ ನೋಡೋದೇ ಆಗಿದೆ. ಲಕ್ಷ್ಮೇ, ಸಮಯ ಬಂದಾಗ ತಾಯಿನೇ ಕರ್ಸ್ಕೊತಾಳೆ ಅಂತ ಯೋಗವನ್ನೇ ಹೇಳಿದ್ರಲ್ಲ, ಅದಕ್ಕೆ ಯಾಕೆ ಕುರುಕ್ತಿಯ ಬಿಡು. ಅಲ್ಲ ಸುಬ್ಬು, ತಾಯಿನೇ ಕರ್ಸ್ಕೊತಾಳೆ ಅಂತ ನಾವು ಕಾಲ್ ಕಟ್ಕೊಂಡು ಕುಂತ್ಬಿಟ್ರೆ ಆಗುತ್ತಾ? ನಮ್ಮ ಪ್ರಯತ್ನನೂ ಬೇಡವಾ ಸುಬ್ಬು? ನಿನಗೆ ಹಾರ್ಟ್ ಪ್ರಾಬ್ಲಮ್ ಇಲ್ಲದೆ ಇದ್ದಿದ್ರೆ ಹೋಗಿ ಬರ್ಬೋದಿತ್ತು. ಏನು ನೀನೊಬ್ಬಳೇ ಹೋಗ್ಬಾ? ಅಯ್ಯೋ, ನಿನ್ನೊಬ್ಬನ್ನೇ ಬಿಟ್ಟು ಅಷ್ಟೇ. ಇಲ್ಲ, ನಾನೇ ಹೋಗ್ಬಲ್ಲ. ಸುಬ್ಬು, ಒಂದು ಕೆಲಸ ಮಾಡ್ಬೋದು. ಪೂರ್ಣಿ ಇಲ್ಲೇ ಇದ್ರೆ ನಾನು ಹೋಗ್ಬಿಟ್ಟು ಬರ್ಬೋದು. ಏನಂತೀಯ? ನೀನು ಇಷ್ಟೊಂದು ಸೀರಿಯಸ್ ಆಗಿದ್ದೇನೆ ಈ ವಿಚಾರದಲ್ಲಿ? ಮತ್ತಿನ್ನೇನು ಆಟ ಆಡ್ತಿದ್ದೀನಿ ಅನ್ಕೊಂಡ? ದರ್ಶನ ಅಂದರೆ ಅಲ್ಲೇ ಹೋಗಿ ನೋಡ್ಬೇಕಾ? ಈಗೆಲ್ಲ ಆನ್ಲೈನ್ ಎಲ್ಲ ಬಂದಿಲ್ವಾ? ಅದರಲ್ಲೇ ನೋಡಿದ್ರೆ ಆಗಲ್ವಾ? ಹಾ, ಒಂದು ಪ್ಲೇಟ್ ಇಡ್ಲಿ ಫೋಟೋ ನೋಡಿ ಹೊಟ್ಟೆ ತುಂಬಿಸ್ಕೊಂತೀಯಾ? ಆನ್ಲೈನ್ ಅಂತೆ, ಆನ್ಲೈನು. ಅದೇನು ಸ್ಕೂಲ ಆಫೀಸಾ? ದೇವ್ರ ಕಾರ್ಯ. ಹೆಚ್ಚು ಕಮ್ಮಿ ಆದರೆ ಬದುಕಿನ ಪ್ರಶ್ನೆ. ಮೊದಲೇ ನಾವು ಅನ್ಕೊಂಡಂಗೆ ಏನೂ ಆಗ್ತಿಲ್ಲ. ಆಯ್ತು ಕೂಗಾಡಿ ಗಂಟ್ಲು ಹರ್ಕೋಬೇಡ. ಅದೇನು ಹೋಗೋ ಪ್ಲಾನ್ ಮಾಡು. ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಅನು ಏನು ಉತ್ತರ ಕೊಡ್ತಿಲ್ವಲ್ಲ ಸುಬ್ಬು. ಆಫೀಸ್ ಕೆಲಸ ಬೇರೆ ಅಂತಿದ್ದಾಳೆ. ಈಗ ಬೇರೆ ಆಫೀಸಿಗೆ ಬೇಗ ಹೋಗಿದ್ದಾಳೆ. ಅದೇನು ಸಡನ್ನಾಗಿ ಕೆಲಸ ಜಾಸ್ತಿ ಆಯ್ತೋ ಏನೋ, ನನಗಂತೂ ಏನೂ ಅರ್ಥ ಆಗ್ತಿಲ್ಲ. ಅವಳು ಕೆಲ್ಸಕ್ಕೆ ತಡ ಅವಳಿಗೆ. ಜೋಗವ್ವ ಹೇಳಿದ್ದನ್ನ ನಾನೇನು ಅಸಡ್ಡೆ ಮಾಡಿಲ್ಲ ಕಣೆ. ಆದರೆ ನೀನು ಇದನ್ನೆಲ್ಲ ಅವಳ ಮುಂದೆ ಮಾತಾಡ್ತಿರ್ಬೇಡ. ಸಂಜೆ ಅವಳು ಬರಲಿ, ಸೌದತ್ತಿಗೆ ಹೇಗೆ ಹೋಗಿ ಬರೋದು ಅಂತ ಪ್ಲಾನ್ ಮಾಡೋಣ, ಸರಿನಾ? ಸುಬ್ಬು, ಏನಾಯ್ತೆ? ಇವತ್ತು ಅಷ್ಟಮಿ ಬೇರೆ. ಅನುಗೆ ನೆನಪು ಮಾಡಲೇ ಇಲ್ಲ. ದೇವಿ ದರ್ಶನ ಮಾಡ್ಕೊಂಡು ಬಾ ಅಂತ ಹೇಳಬೇಕಿತ್ತು. ಆಮೇಲೆ ಫೋನ್ ಮಾಡ್ತೀನಿ ಬಿಡು. ಅಪ್ಪ, ಬಟ್ಟೆ ನೆನೆಸಿಟ್ಟು ಎಷ್ಟೊತ್ತಾಯ್ತು? ಅದು ಹೋಗಿ ಅಷ್ಟರಲ್ಲಿ ದಾರಿ ಬಿಡು ಸುಬ್ಬು. ಅಯ್ಯಯ್ಯ, ನಿರ್ವಾಕ್ಮಿಲ್ಲ. ಎಷ್ಟು ಮಾಡಿದ್ರು ಈ ಮನೇಲಿ ಕೆಲಸ ಮಾತ್ರ ಮುಗಿಯಂಗಿಲ್ಲ. ಇಷ್ಟು ಕಾಲದ ಋಣವನ್ನು ಈ ಜನ್ಮದಲ್ಲಿ ತೀರಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಋಣದ ಭಾರದ ಜೊತೆಗೆ ಹೊರಡ್ತಿದ್ದೀನಿ. ಅಮ್ಮಾಜಿ ಕ್ಷಮಿಸಿ. ದೊಡ್ಡ ಯಜಮಾನರು ಮನಸ್ಸಿಗೆ ಹಚ್ಕೊಳ್ಬಾರ್ದು. ನನ್ನ ಕ್ಷೇಮದ ಬಗ್ಗೆ ದಯವಿಟ್ಟು ಚಿಂತಿಸದೇ ಇರಿ. ನಾನು ಎಲ್ಲಿಗೆ ಹೋಗುತ್ತೇನೋ ಅಲ್ಲಿ ಕ್ಷೇಮವಾಗಿಯೇ ಇರುತ್ತೇನೆ. ಚಿಕ್ಕ ಯಜಮಾನರು, ಚಿಕ್ಕ ಅಮ್ಮವರ ಸಂತೋಷವನ್ನೇ ಬಯಸುತ್ತೇನೆ. ತಾಯಿಯ ಆಶೀರ್ವಾದ ಸದಾ ಇರಲಿ. ಹೊಸಮನಿ. ಏನಾಯ್ತಮ್ಮ? ಇದ್ದಕ್ಕಿದ್ದಾಗೆ ಹೊಸಮನಿಯವರು ಇಂಥ ನಿರ್ಣಯ ತಗೊಳ್ಳೋದಕ್ಕೆ ಕಾರಣ ಏನು? ನಾನೇನೋ ತಪ್ಪು ಮಾಡ್ದಂಗೆ ನನ್ನನ್ನು ಯಾಕೆ ನೋಡ್ತಾ ಇದ್ದೀರಾ? ಅವ್ರಾಗೆ ಮನೆ ಬಿಟ್ಟು ಹೋಗಿರೋದು, ನಾನೇನು ಮಾಡಿಲ್ಲ. ನೀನೇನು ಹೇಳಿಲ್ವಾ ಮಾನ್ಸಿ? ಮಾಮ್-ಇನ್-ಲಾ, ಡು ಯು ಥಿಂಕ್ ದಿಸ್ ಇಸ್ ಬಿಕಾಸ್ ಆಫ್ ಮೀ? ಹರ್ಷ ಅವರು ನನ್ನ ಮಾತಿಗೆ ಇಷ್ಟೆಲ್ಲ ರಿಯಾಕ್ಟ್ ಮಾಡ್ತಾರೆ ಅಂತ ನನಗೇನು ಗೊತ್ತಿತ್ತು? ನಾನಂಥದ್ದೇನು ಹೇಳಲಿಲ್ಲ. ಅದಕ್ಕೆ ಹೊಸಮನಿ ಸಣ್ಣ ಪುಟ್ಟ ವಿಷಯಕ್ಕೆ ಹೀಗೆಲ್ಲ ಮಾಡೋರಲ್ಲ. ಅಂದ್ರೆ ನಾನೇ ಅವ್ರನ್ನ ಮನೆ ಬಿಟ್ಟು ಹೋಗು ಅಂತ ಅಂದೆ ಅಂತ ಅಂತಿದ್ದೀರಾ ಬ್ರೋ-ಇನ್-ಲಾ? ಅದಕ್ಕೆ ನೀವು ಹೀಗೆಲ್ಲ ಮಾತಾಡೋದ್ರಿಂದ ಇನ್ನೊಬ್ಬರ ಮನಸ್ಸಿಗೆ ಬೇಜಾರಾಗುತ್ತೆ. ಹೊಸಮನಿ ಮತ್ತೆ ಈ ಮನೆ ನಂಟು ನೆನ್ನೆ ಮೊನ್ನೆದಲ್ಲ. ಓ ರೈಟ್, ನೆನ್ನೆ ಮೊನ್ನೆ ಬಂದವಳು ನಾನೇ ತಾನೇ. ನಿಮ್ಮ ಅರ್ಥದಲ್ಲಿ ನಾನೇ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು ಅಲ್ವಾ? ಮಾನ್ಸಿ, ನೀ ಸ್ವಲ್ಪ ಮಾತಾಡಿದ್ರೆ ಸುಮ್ಮನೆ ಇರು. ನೀನು ನನ್ನ ವಿರುದ್ಧನೇ ಮಾತಾಡ್ತೀಯ ಹರ್ಷ? ಅದಕ್ಕೆ ಎಲ್ಲದಕ್ಕೂ ಇನ್ನೊಂದು ಅರ್ಥನ ಕಲ್ಪಿಸ್ಕೊಳಕ್ಕೆ ಹೋಗಬೇಡಿ. ನನ್ನ ಮಾತನ್ನು ನಾನು ಆಡಿದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಪ್ಲೀಸ್. ಅದಕ್ಕೆ ಅಮ್ಮ ಅವರೆಲ್ಲಿ ಹೋಗಿರ್ತಾರೆ ಅಂತ ನನಗೆ ಗೊತ್ತು. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ದಾದಾ, ನಾನು ನಿಮ್ಮ ಜೊತೆ ಬರಲಾ?
ಇದೆಲ್ಲ ಆರ್ಯ ಸರ್ಗೆ ಸೇರಿದ್ದ? ಸಂಜುಗೆ. ಇದ್ಯಾರು? ಆರ್ಯ ಸರ್ ನಿಜವಾದ ತಾಯಿ ಇವರೇನಾ? ಸರ್, ಇವ್ರು ಯಾರು ಅಂತ ಗೊತ್ತಿದೆಯಾ? ನಂಗೆ ಇದರಲ್ಲಿರೋದು ಏನೂ ಗೊತ್ತಿಲ್ಲ. ಇಲ್ಲಿಂದ ಹೊರಟ ಮೇಲೆ ನಿಮಗೂ ಏನೂ ಗೊತ್ತಿಲ್ಲ ಅಂತ ಸುಮ್ಮನೆ ಇರೋದು ಒಳ್ಳೆಯದು. ಬೇಗನೆ ನೋಡಬೇಕು, ಎಲ್ಲ ನೋಡ್ಬಿಟ್ಟು ಎತ್ತಿಟ್ಬಿಡಿ. ಯಾರಾದರೂ ನೋಡಿದ್ರೆ ಕಷ್ಟ. ಆಯಿತು ಸರ್, ನನ್ನ ಪ್ರಕಾರ ಇವರೇ ಆರ್ಯ ಸರ್ ಅವ್ರ ಅಮ್ಮ ಇರಬೇಕು. ಸರ್, ನಾನು ಇವತ್ತೇ ಊಟಿಗೆ ಹೋಗ್ತೀನಿ. ಪ್ಲೀಸ್ ನಂಗೆ ಸಹಾಯ ಮಾಡ್ತೀರಾ? ಇವತ್ತೇನಾ? ಎಸ್ ಸರ್, ಪ್ಲೀಸ್ ನಂಗೆ ಹೊರಡೋದಕ್ಕೆ ವ್ಯವಸ್ಥೆ ಮಾಡ್ತೀರಾ? ಆರ್ಯ ಸರಿ ಫೋನ್ ಮಾಡ್ತೀಯಾರ? ಹಾಂ ಆರ್ಯ, ಇಷ್ಟು ಬೇಗ ಎದ್ಬಿಟ್ಯಾ? ಜೇಂಡೆ ಈಗಲೇ ಬಾ. ಏನು ವಿಷಯ ಆರ್ಯ? ಜೇಂಡೆ, ಇವತ್ತು ನಾನು ಆಫೀಸಿಗೆ ಬರೋಕ್ಕಾಗಲ್ಲ ಅಂತ ಮೀರನ್ಗೆ ಹೇಳ್ಬಿಡು. ಅವಳೆಲ್ಲ ನೋಡ್ಕೊಳ್ಳಿ. ಸರಿ, ನೀನು ಬೇಗ ಬಾ. ಸರಿ ಆರ್ಯ, ಬರ್ತೀನಿ. ಇವತ್ತು ಆರ್ಯ ಸರ್ ಆಫೀಸಿಗೆ ಬರೋಲ್ಲ. ಒಳ್ಳೇದೇ ಆಯಿತು ಸರ್. ಅವ್ರು ಬಂದರೆ ನನ್ನನ್ನೊಬ್ಬಳನ್ನೇ ಊಟಿಗೆ ಹೋಗೋದಕ್ಕೆ ಬಿಡಲ್ಲ. ಇನ್ನು ಯಾರನ್ನಾದ್ರೂ ಜೊತೆ ಮಾಡಿ ಕಳಿಸ್ತಾರೆ. ನಾನು ಹೇಗೋ ಆಫೀಸ್ಗೆ ಹೋಗಿ ಮೀರಮ್ಮ ಮಾತ್ರ ಅಪ್ರೂವಲ್ ತೊಗೋತೀನಿ. ನೀವು ನಂಗೆ ಇವತ್ತೇ ಟಿಕೆಟ್ ಬುಕ್ ಮಾಡಿ. ಬನ್ನಿ, ನಾನು ಮನೆಗೆ ಡ್ರಾಪ್ ಮಾಡ್ತೀನಿ. ಎಲ್ಲ ಎತ್ತಿಟ್ಬಿಡಿ, ಇಲ್ಲಿರೋದು ಸೇಫ್ ಅಲ್ಲ. ನಾನು ನೋಡಿದ್ದು ಆರ್ಯ ಸರ್ ಅವ್ರ ನಿಜವಾದ ಅಮ್ಮನ ಫೋಟೋನ. ಅವರೇ ಆಗಿದ್ರೆ ಅವ್ರೀಗ ಎಲ್ಲಿದ್ದಾರೆ? ದೇವ್ರೆ, ಯಾವ ವಿವರನೂ ಇಲ್ದೇನೆ ಕಣ್ಣು ಕಟ್ಟಿರೋ ಕಾಡಲ್ಲಿ ಓಡಾಡ್ತಿದ್ದೀನಿ. ನೀನೇ ನನ್ನನ್ನು ಕೈ ಹಿಡಿದು ನಡೆಸಬೇಕು. ನನ್ನ ಸರಿಯಾದ ದಾರಿಗೆ ತಲುಪಿಸ್ಬೇಕು. ಬುತ್ತಿ ತುಂಬಾ ಬೈಕೆ ಕಟ್ಕೊಂಡಿದ್ರೆ ಕಾರ್ಯ ಈಡೇರ್ತದ ಮಗಳ. ನಾವೇನ ಕೇಳ್ಕೊಂಡ್ರು ನಡ್ಸೋದಂತೂ ಆಕಿನ ಅಲ್ವೇನೋ. ಈ ಬಾರಿ ನಿನ್ ಕರೆ ಹಾಕಿ ಕೇಳಿಸ್ಬೇಕು ಅಂತಂದ್ರ ನೀನ್ ಆಕಿ ಸನ್ನಿಧಿಗ ಹೋಗ್ಬೇಕು. ನಿನ್ನ ದಾರಿ ನಿನ್ನ ಗುರಿ ಎರಡು ಆಕಿ ಸನ್ನಿಧಿನ ಮಗಳ. ಆದರೆ ಜೋಗ್ದವ ನಾನಿವತ್ತು ಊಟಿಗೆ ಹೊರಡ್ಬೇಕಲ್ಲ. ಜೋಗ್ದವ ನೋಡಿದ್ರೆ ಹೀಗೆ ಹೇಳ್ತಿದ್ದಾರೆ. ಚಿಂತೆ ಮಾಡಬೇಡ ಮಗಳ. ಯಾರನ್ನ ಹ್ಯಾಂಗ್ ಕರ್ಸ್ಬೇಕಂತ ಆಕಿ ಗೊತ್ತದ. ನಿನ್ನಿಂದ ಹೋಗ್ಲಿಕ್ಕೆ ಆಗ್ತಿದ್ರು ತಾಯಿನೇ ನಿನ್ನ ಕರ್ಸ್ಕೊತಾಳ. ನಿನಗ ಬ್ಯಾರಿಯ ಆಯ್ಕೆನೇ ಇಲ್ಲ. ನಾನು ಎಲ್ಲ ಭಾರನೂ ಆ ತಾಯಿ ಮೇಲೆ ಹಾಕಿದ್ದೀನಿ. ಅವಳೇ ನನ್ನ ಕೈ ಹಿಡಿದು ನಡೆಸಬೇಕು. ಉಧೋ ಉಧೋ ಎಲ್ಲಮ್ಮ. ವೆಲ್, ಇನ್ನು ನಮ್ಮ ಹೊಸ ವೆಂಚರ್ ಏನು ಅನ್ನೋದು 100% ಫೈನಲ್ ಆಗದಿರೋ ಕಾರಣ ಈ ಮಂತ್ ಮುಗಿಯೋದ್ರ ಒಳಗಡೆ
ನಮ್ಮ ಬಿಸ್ನೆಸ್ ಪಾಸಿಬಿಲಿಟೀಸ್ ಏನು ಅನ್ನೋದು ಫೈನಲ್ ಆಗಿ ಕೆಲಸ ಶುರು ಆಗಬೇಕು. ಆ್ಯಂಡ್ ನಿಮ್ಮ ಐಡಿಯಾಸ್ಗಳಿಗೆ ತಕ್ಕ ಹಾಗೆ ತಯಾರಿ ಮಾಡ್ಕೊಳ್ಳೋಕ್ಕೆ ವರ್ಧನ್ ಕಂಪನಿ ಕಡೆಯಿಂದ ಏನು ಹೆಲ್ಪ್ ಬೇಕಾದರೂ ಸಿಗುತ್ತೆ. ಹಾಗಾದರೆ ನಾನು ಇವತ್ತೇ ಊಟಿಗೆ ಹೊರಡ್ತೀನಿ ಮ್ಯಾಮ್. ಅಲ್ಲಿರೋ ಟೀ ಫ್ಯಾಕ್ಟ್ರೀಸ್ ಕಾಂಟ್ಯಾಕ್ಟ್ನ ಜೆ.ಡಿ. ಸರ್ ನಂಗೆ ಕೊಟ್ಟಿದ್ದಾರೆ. ನನಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇದೆ ಮ್ಯಾಮ್. ರಾಜನಂದಿನಿ ಫೆಬ್ರಿಕ್ಸ್ ಹೆಡ್ಗೆ ಬೆವರೇಜಸ್ ಡಿಪಾರ್ಟ್ಮೆಂಟಲ್ಲೂ ಇಷ್ಟೊಂದು ಆಸಕ್ತಿನಾ? ಅಪ್ರಿಷಿಯೇಟೆಡ್. ಗುಡ್ ಲಕ್ ಅನು. ಓಕೆ ದೆನ್, ಇದರ ರಿಲೇಟೆಡ್ ಆಗಿ ನೀವುಗಳು ಏನಾದರೂ ಇನ್ಫೋ ಕಲೆಕ್ಟ್ ಮಾಡೋಕ್ಕಾಗುತ್ತಾ ನೋಡಿ, ಅನುಗೂ ಹೆಲ್ಪ್ ಆಗುತ್ತೆ. ಓಕೆ ಮ್ಯಾಮ್. ಥ್ಯಾಂಕ್ ಯು. ಅನು, ಕೆನ್ ಯು ಸ್ಟೇ ಹಿಯರ್ ಫಾರ್ ಅ ಮಿನಿಟ್? ಥ್ಯಾಂಕ್ ಯು ಗೈಸ್. ನಿನ್ನ ಐಡಿಯಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಬಟ್ ನಿನಗೀಗ ಆಲ್ರೆಡಿ ರಾಜನಂದಿನಿ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇದೆಯಲ್ಲ, ಇದ್ರ ಮಧ್ಯೆ ನೀನು ಊಟಿವರೆಗೂ ಟ್ರಾವೆಲ್ ಮಾಡೋದು ಓಕೆನಾ? ಇಟ್ಸ್ ಫೈನ್ ಮ್ಯಾಮ್, ನಾನು ಹೋಗಿ ಬರ್ತೀನಿ. ಆದರೂ ನಿನಗೆ ಸ್ಟ್ರೆಸ್ ಇದ್ದೇ ಇರುತ್ತಲ್ವಾ? ಯಾ ಮ್ಯಾಮ್, ಬಟ್ ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಇಲ್ಲ ಅನು, ಯುನೋ ನನಗೂ ಕೂಡ 2-3 ದಿವಸ ಆಫೀಸಲ್ಲಿ ವರ್ಕ್ ಸ್ವಲ್ಪ ಕಡಿಮೆನೆ. ಐ ಕ್ಯಾನ್ ಶೆಡ್ಯೂಲ್ ಇಟ್ ಲೇಟರ್. ಒಂದು ಕೆಲಸ ಮಾಡೋಣ, ನಾವಿಬ್ಬರು ಒಟ್ಟಿಗೆ ಹೋಗೋಣ ಊಟಿಗೆ. ಆ್ಯಕ್ಚುಲಿ ಕಾರಲ್ಲೇ ಹೋಗ್ಬೋದು. ಒಟ್ಟಿಗೆ ಹೋದರೆ ಕೆಲಸಗಳು ಕೂಡ ಬೇಗ ಆಗುತ್ತೆ ಅಲ್ವಾ? ಒಂದು ಲಾಂಗ್ ಜರ್ನಿ ಮಾಡ್ಬೋದು ಅನ್ನೋ. ಇನ್ಫ್ಯಾಕ್ಟ್ ನಿನ್ನ ಮಧ್ಯೆ ಇರೋ ಎಷ್ಟೋ ಡಿಫ್ರೆನ್ಸಸ್ಗೆ ಈ ಮೂಲಕ ತೆರೆ ಎಳಿಬೋದು. ವಾಟ್ಸ್ ಎ? ಓಕೆ, ಸೊ ಗೆಟ್ ರೆಡಿ, ಇಬ್ಬರು ಒಟ್ಟಿಗೆ ಹೋಗೋಣ. ಹೊಸಮನಿ ಬೇರೆ ಎಲ್ಲೂ ಹೋಗಿರಲ್ಲ ಚಂಡೆ, ಇಲ್ಲೇ ಇರ್ತಾರೆ. ಬಾ. ನೀವು ಹೋಗಿರೋ ಬರ್ತೀನಿ. ಯಾರು? ಯಾರೋ ಒಬ್ಬರು ಕ್ಲೈಂಟ್. ಅನು ಮೇಡಮ್, ಬೆಂಗಳೂರಿಂದ ಮೆಟ್ಟುಪಾಳ್ಯಂಗೆ ಟ್ರೈನ್ ಟಿಕೆಟ್ ಬುಕ್ ಆಗಿದೆ. ಅಲ್ಲಿಂದ ಪ್ರೈವೇಟ್ ಕ್ಯಾಬ್ ಅರೇಂಜ್ ಮಾಡಿದ್ದೀನಿ. ಥ್ಯಾಂಕ್ಸ್ ಸರ್. ಆದರೆ ಒಂದು ಪ್ರಾಬ್ಲಮ್, ಯಾಕೋ ನನ್ನ ಪ್ಲ್ಯಾನ್ ಎಲ್ಲ ತಲೆ ಕೆಳಗಾಗೋ ಹಾಗಿದೆ. ಏನಾಯಿತು? ಮೀರಾ ಮ್ಯಾಮ್ ಕೂಡ ನನ್ನ ಜೊತೆಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರನ್ನ ಹೇಗೆ ಸಂಭಾಳಿಸೋದೋ ನನಗೆ ಗೊತ್ತಾಗ್ತಿಲ್ಲ ಸರ್. ನೀವೇನು ಚಿಂತೆ ಮಾಡಿಬಿಡಿ, ನಾನು ಸ್ವಲ್ಪ ಹೊತ್ತಲ್ಲೇ ಆಫೀಸಿಗೆ ಬರ್ತೀನಿ. ಸರಿ ಸರ್. ಅನು ಮೇಡಮ್, ಹೇಳಿ ಸರ್. ಅಲ್ಲ, ನೀವು ನಮ್ಮ ಆಫೀಸ್ ಕಾರಲ್ಲೇ ಊಟಿಗೆ ಹೋಗ್ಬೋದಲ್ಲ, ಯಾಕೆ ಈ ಟ್ರೈನ್ ಇಲ್ಲ? ಇಲ್ಲಿಂದ ಹೋದರೆ ಜೊತೆಗೆ ಡ್ರೈವರು ಇರ್ತಾರಲ್ಲ ಸರ್. ನಾನು ಅಲ್ಲಿಗೆ ಹೋಗೋದಕ್ಕೆ ಆಫೀಸ್ ಕೆಲಸ ಬರೀ ನೆಪ ಅಷ್ಟೇ. ಓಕೆ. ಏನು ಹೊಸಮನಿ ನೀವು ಹೀಗ ಮಾಡೋದು? ಎಷ್ಟೋ ಮನಸ್ತಾಪಗಳನ್ನೆಲ್ಲ ಸಹಿಸ್ಕೊಂಡು ಈ ಮನೇಲಿ ಇದ್ದೋರು ನೀವು. ಈಗ ಇಂಥ ನಿರ್ಧಾರ ತಗೊಂಡ್ರಲ್ಲ. ನಾನು ಹೇಳಿದ್ದೀನಮ್ಮ, ಮತ್ತೆ ಹೀಗಾಗಬಾರ್ದು ಅಂತ. ಏನು ಹೊಸಮನಿ, ಇದೇ ಮೊದಲು, ಇದೇ ಕೊನೆ. ಕಾರಣ ಏನೇ ಇರಲಿ, ಮಾತುಗಳು ಹೇಗೆ ತಿರುಗಲಿ, ಈ ಮನೆಯಲ್ಲಿ ಮತ್ತೆ ಯಾರು ಯಾವತ್ತಿಗೂ ಹೀಗೆ ನಡ್ಕೋಬಾರ್ದು. ಬ್ರೋ, ಇಲ್ಲ
ಈ ವಿಷಯದ ಬಗ್ಗೆ ಚರ್ಚೆ ಬೇಡ. ಮಾತಾಡೋಕ್ಕೂ ಅವಕಾಶ ಇಲ್ವಾ ಈ ಮನೇಲಿ? ಪ್ಲೀಸ್ ದಯವಿಟ್ಟು ಏನೂ ಮಾತಾಡಬೇಡ. ಹೊಸ್ಮನಿ, ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ನಮಸ್ಕಾರ ಮಾಡಿ. ನಡೆದಿದ್ದ ಕಹಿ ಘಟನೆ ಇಲ್ಲಿಗೆ ಮುಗ್ದು ಹೋಗ್ಲಿ. ಮನೆ ಮನಸ್ಸು ಎಲ್ಲೂ ನಿಲ್ಲೋದು ಬೇಡ. ಆತ್ರಿ ಅಮ್ಮವ್ರೆ. ಹೊಸ್ಮನಿ, ಈ ಮನೆ ಬಿಟ್ಟು ಹೋಗಿ ಅನ್ಯಾಯವಾಗಿ ನೀವು ನನಗೆ ಶತ್ರು ಆಗ್ಬಿಟ್ರಿ. ನನ್ನ ಕೆಟ್ಟೋಳು ಅಂತ ಪ್ರೊಜೆಕ್ಟ್ ಮಾಡಕ್ಕೆ ಹೊರಟ್ರಾ? ನಿಮ್ಮ ಗುಣ ನನಗೀಗ ಅರ್ಥ ಆಯಿತು. ಇನ್ಮೇಲೆ ನಾನು ಹುಷಾರಾಗಿರ್ತೀನಿ. ಓಹ್ ಮೀನಾಕ್ಷಿ, ನೀವು ಇಲ್ಲಿದ್ದೀರಾ? ನಾನು ನಿಮ್ಮ ಚೇಂಬರ್ಗೆ ಹೋಗಿದ್ದೆ. ಸಾರಿ, ಲೇಟ್ ಆಯಿತು. ಅಲ್ಲ ಜೇಂಡೆ, ನಿಮಗೆ ಈ ಆಫೀಸಲ್ಲಿ ಟೈಮ್ ರೆಸ್ಟ್ರಿಕ್ಷನ್ಸ್ ಯಾವಾಗ ತಾನೇ ಇದೆ ಹೇಳಿ? ಇದ್ಯಾಕೆ ಹೊಸದಾಗಿ ಸಾರಿ ಕೇಳ್ತಾ ಇದ್ದೀರಾ? ಕಮ್ ಸಿಟ್. ಅಲ್ಲ, ಆರ್ಯ ಸರ್ ಇಲ್ವಲ್ಲ? ಬಹುಶಃ ಅವರು ಸ್ವಲ್ಪ ದಿನ ಆಫೀಸಿಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನೀವೇ ಅವ್ರ ಮನೆಗೆ ಹೋಗಿ ಅಪ್ಡೇಟ್ ಮಾಡೋದು ಒಳ್ಳೇದು. ಯಾಕೆ ಜೇಂಡೆ, ಏನಾಯ್ತು? ಸರ್ಗೆ ಹುಷಾರಿಲ್ವಾ? ಅವ್ರು ಓಕೆ ತಾನೆ? ನಿಮಗೆ ಗೊತ್ತಲ್ಲ, ಅವರು ಮಾತಲ್ಲಿ ಹೇಳೋಷ್ಟು ಸಲೀಸಲ್ಲ. ಅವ್ರ ಬಗ್ಗೆ ಕಾಳಜಿ ತೋರಿಸ್ಬೇಕಾಗಿರೋರು ಮೌನವಾಗಿದ್ದಾರೆ. ಸೊ ಮೀರಾಜಿ, ನೀವು ಮೌನವಾಗಿಬಿಟ್ರೆ ಕಷ್ಟ. ಅವರನ್ನು ನೀವೇ ಚೆನ್ನಾಗಿ ನೋಡ್ಕೋಬೇಕು. ಅದು ನಿಮ್ಮಿಂದನೇ ಸಾಧ್ಯ. ಐ ಮೀನ್, ನಿಮ್ಮಿಂದ ಮಾತ್ರ ಸಾಧ್ಯ. ಫೈನಲಿ ನಿಮಗೆ ನನ್ನ ಬೆಲೆ ಗೊತ್ತಾಯ್ತಲ್ಲ. ಜೇಂಡೆ, ನೀವು ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿರೋದಕ್ಕೆ ನಾನು ನಿಮ್ಗೊಂದು ವಿಷಯ ಹೇಳ್ತಾ ಇದ್ದೀನಿ. ಅನುನ ನೋಡಿ, ಸುಮ್ಮನೆ ಊಟಿ ಊಟಿ ಅಂತ ಕುಣಿತಾ ಇದ್ದಾಳೆ. ಯುನೋ, ನಾನು ಅವಳ ಜೊತೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ದೆನ್ ನನಗೆ ಆರ್ಯ ಸರ್ಗಿಂತ ಬೇರೆ ಯಾವುದೂ ಇಂಪಾರ್ಟೆಂಟ್ ಅಲ್ಲ. ಅನು ಮೇಡಮ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಅದಕ್ಕೆ ನಾನು ಎಲ್ಲ ವ್ಯವಸ್ಥೆ ಮಾಡಿ, ಅವ್ರ ಹಿಂದೆ ನಮ್ಮ ಕಡೆ ಒಬ್ಬ ಇರ್ತಾನೆ. ಅವರು ಹೊರಟಾಗಿದ್ದ ವಾಪಸ್ ಬರೋವರೆಗೂ ನನಗೆ ಅಪ್ಡೇಟ್ ಸಿಗತ್ತೆ. ವೆಲ್, ದಟ್ಸ್ ಗುಡ್ ಜೇಂಡೆ. ಹಾಗಾದರೆ ಅವಳನ್ನ ನೀವು ವಿಚಾರಿಸ್ಕೊಳ್ಳಿ. ನಮ್ಮ ಸರ್ನ ನಾನು ನೋಡ್ಕೊಂಡು